ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು. ಅವನು 12 ವರ್ಷದವನು. ಅವನ ತಂದೆ ರೈತ. ದಿನವೂ ಬೆಳಗ್ಗೆ ಶಾಲೆಗೆ ಹೋಗುವ ಮುನ್ನ ಅವನು ತನ್ನ ಮನೆ ಹಿಂದಿನ ದೊಡ್ಡ ಬೇಲಿ ಮರದ ಕೆಳಗೆ ಕುಳಿತುಕೊಂಡು ಪುಸ್ತಕ ಓದುತ್ತಿದ್ದನು. ಆ ಮರವು ಬಹಳ ಹಳೆಯದು. ಅದರ ಕೆಳಗೆ ಯಾವಾಗಲೂ ತಂಪಾದ ನೆರಳು ಇರುತ್ತಿತ್ತು. ಹಳ್ಳಿಯವರು ಅದನ್ನು ರಹಸ್ಯ ಮರ ಎಂದು ಕರೆಯುತ್ತಿದ್ದರು. ಒಂದು ದಿನ ರಾಮು ಶಾಲೆಯಿಂದ ಬಂದು ಮರದ ಕೆಳಗೆ ಕುಳಿತುಕೊಂಡು ತನ್ನ ಗಣಿತದ ಪುಸ್ತಕ ತೆಗೆದುಕೊಂಡನು. ಆಗ ಏನೋ ಚಿಕ್ಕ ಶಬ್ದ ಕೇಳಿಸಿತು. ಟೀಕ್ ಟೀಕ್ ಎಂದು. ಅವನು ಸುತ್ತಲೂ ನೋಡಿದನು. ಯಾರೂ ಇರಲಿಲ್ಲ. ಆದರೆ ಶಬ್ದ ಮತ್ತೆ ಕೇಳಿಸಿತು. ಅವನು ಮರದ ಕಾಂಡಕ್ಕೆ ಕಿವಿಯಿಟ್ಟನು. ಒಳಗಿನಿಂದ ಯಾರೋ ಮಾತನಾಡುವಂತೆ ತೋರಿತು. ನಾನು ಇಲ್ಲಿದ್ದೇನೆ, ನನ್ನನ್ನು ಬಿಡು ಎಂದು ಒಂದು ದುಃಖದ ಧ್ವನಿ. ರಾಮು ಭಯಪಟ್ಟನು. ಆದರೆ ಅವನು ಧೈರ್ಯವಂತ ಹುಡುಗ. ಮನೆಗೆ ಓಡಿ ಹೋಗಿ ತಂದೆಯನ್ನು ಕರೆದುಕೊಂಡು ಬಂದನು. ತಂದೆಯು ಕಿವಿಯಿಟ್ಟು ಕೇಳಿದರು. ಇದು ಗಾಳಿ ಅಥವಾ ಏನೋ ಇರಬಹುದು ಎಂದು ಹೇಳಿದರು. ಆದರೆ ರಾಮುಗೆ ಸಮಾಧಾನವಾಗಲಿಲ್ಲ. ಮಾರುದಿನ ಬೆಳಗ್ಗೆ ಅವನು ಮತ್ತೆ ಮರದ ಕೆಳಗೆ ಕುಳಿತನು. ಈ ಬಾರಿ ಅವನು ತನ್ನ ಚಿಕ್ಕ ಗುಡ್ಡಿಯಿಂದ ಒಂದು ಸಣ್ಣ ಗುಂಡು ತೆಗೆದು ಮರದ ಬುಡಕ್ಕೆ ಹೊಡೆದನು. ಏನಾಯಿತು ಗೊತ್ತಾ? ಮರದ ಒಂದು ಭಾಗ ಸ್ವಲ್ಪ ತೆರೆದಿತು. ಅದು ಒಂದು ಹಳೆಯ ಗುಹೆಯಂತಿತ್ತು. ಒಳಗೆ ಒಂದು ಪುಟ್ಟ ದೀಪದ ಬೆಳಕು ಕಾಣಿಸುತ್ತಿತ್ತು. ರಾಮು ಧೈರ್ಯ ಮಾಡಿ ಒಳಗೆ ನುಗ್ಗಿದನು. ಒಳಗೆ ಒಂದು ಸಣ್ಣ ಕೊಠಡಿ. ಅಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ ಇತ್ತು. ಪೆಟ್ಟಿಗೆಯ ಮೇಲೆ ನನ್ನನ್ನು ತೆರೆಯಬೇಡ ಎಂದು ಬರೆದಿತ್ತು. ಆದರೆ ರಾಮುಗೆ ಕುತೂಹಲ. ಅವನು ಪೆಟ್ಟಿಗೆ ತೆರೆದನು. ಒಳಗೆ ಒಂದು ಸುಂದರವಾದ ನೀಲಿ ಬಣ್ಣದ ಕಲ್ಲು ಇತ್ತು. ಅದನ್ನು ತೆಗೆದುಕೊಂಡು ಹೊರಗೆ ಬಂದನು. ಆ ಕಲ್ಲನ್ನು ಸೂರ್ಯನ ಬೆಳಕಿಗೆ ಹಿಡಿದಾಗ ಅದು ಮಿನುಗುತ್ತಿತ್ತು. ಆಗ ಒಂದು ದೊಡ್ಡ ಗಾಳಿ ಬೀಸಿತು. ಮರದಿಂದ ಒಂದು ಹಳೆಯ ಋಷಿಯಂತಹ ಆಕೃತಿ ಕಾಣಿಸಿತು. ನಾನು ಈ ಮರದಲ್ಲಿ 300 ವರ್ಷಗಳಿಂದ ಬಂಧಿಯಾಗಿದ್ದೇನೆ. ಆ ಕಲ್ಲು ನನ್ನ ಶಕ್ತಿಯನ್ನು ಕದ್ದುಕೊಂಡು ನನ್ನನ್ನು ಇಲ್ಲಿ ಹಿಡಿದಿಟ್ಟಿತ್ತು. ನೀನು ಅದನ್ನು ತೆಗೆದುಕೊಂಡುದರಿಂದ ನಾನು ಮುಕ್ತನಾದೆ ಎಂದು ಋಷಿ ಹೇಳಿದರು. ರಾಮು ಭಯದಿಂದ, ನೀವು ಯಾರು ಎಂದು ಕೇಳಿದನು. ನಾನು ಈ ಹಳ್ಳಿಯ ಹಳೆಯ ರಕ್ಷಕ ಋಷಿ. ಒಮ್ಮೆ ದುಷ್ಟ ರಾಜನೊಬ್ಬನು ನನ್ನನ್ನು ಶಾಪ ಹಾಕಿ ಈ ಮರದಲ್ಲಿ ಬಂಧಿಸಿದ್ದನು. ಈ ಕಲ್ಲು ಅವನ ಶಕ್ತಿ. ನೀನು ಈ ಕಲ್ಲನ್ನು ಸರಿಯಾದ ಕಡೆ ಬಳಸಬೇಕು. ಋಷಿ ರಾಮುಗೆ ಒಂದು ರಹಸ್ಯ ಹೇಳಿದರು. ಆ ಕಲ್ಲು ಯಾರಿಗೆ ನೀರು ಕೊಡುತ್ತದೆಯೋ ಅವರ ಎಲ್ಲ ಬಯಕೆಗಳನ್ನು ಈಡೇರಿಸುತ್ತದೆ ಎಂದು. ಆದರೆ ಅದನ್ನು ಸ್ವಾರ್ಥಕ್ಕೆ ಬಳಸಬಾರದು ಎಂದು ಎಚ್ಚರಿಸಿದರು. ರಾಮು ಮನೆಗೆ ಬಂದು ತಂದೆ ತಾಯಿಗೆ ಎಲ್ಲ ಹೇಳಿದನು. ಮೊದಲು ಅವರು ನಂಬಲಿಲ್ಲ. ಆದರೆ ರಾಮು ಕಲ್ಲನ್ನು ತೋರಿಸಿದಾಗ ಅವರಿಗೂ ಅದರ ಶಕ್ತಿ ತಿಳಿಯಿತು. ಹಳ್ಳಿಯಲ್ಲಿ ಆ ವರ್ಷ ಬರ ಬಂದಿತ್ತು. ಬೆಳೆಗಳು ಬಾಡುತ್ತಿದ್ದವು. ರಾಮು ತನ್ನ ತಂದೆಯ ಜೊತೆಗೆ ಹೋಗಿ ಕಲ್ಲನ್ನು ಬಳಸಿ ನಮ್ಮ ಹಳ್ಳಿಗೆ ಮಳೆ ಬರಲಿ ಎಂದು ಬಯಸಿದನು. ತಕ್ಷಣ ಮೋಡಗಳು ಕೂಡಿ ಮಳೆ ಸುರಿಯಿತು. ಎಲ್ಲರೂ ಸಂತೋಷಪಟ್ಟರು. ಆದರೆ ಒಂದು ದಿನ ರಾಮುಗೆ ದೊಡ್ಡ ಹಣದ ಬಯಕೆ ಬಂತು. ಅವನು ಕಲ್ಲನ್ನು ನನಗೆ ದೊಡ್ಡ ಚಿನ್ನದ ರಾಶಿ ಕೊಡು ಎಂದು ಬಯಸಿದನು. ಆಗ ಕಲ್ಲು ಮಿನುಗಿ ಚಿನ್ನ ಕೊಟ್ಟಿತು. ಆದರೆ ಅದರ ಜೊತೆಗೆ ಒಂದು ದೊಡ್ಡ ಸಮಸ್ಯೆ ಬಂತು. ಹಳ್ಳಿಯ ದುಷ್ಟರು ಅದನ್ನು ಕದಿಯಲು ಬಂದರು. ರಾಮು ಭಯಪಟ್ಟನು. ಋಷಿಯ ಆತ್ಮ ಮತ್ತೆ ಕಾಣಿಸಿ, ಸ್ವಾರ್ಥದ ಬಯಕೆಯಿಂದ ಈ ಕಲ್ಲು ನಾಶವಾಗುತ್ತದೆ ಎಂದು ಹೇಳಿತು. ರಾಮುಗೆ ಅರ್ಥವಾಯಿತು. ಅವನು ಎಲ್ಲ ಚಿನ್ನವನ್ನು ಹಳ್ಳಿಯ ದೇವಸ್ಥಾನಕ್ಕೆ ದಾನ ಮಾಡಿದನು. ಕಲ್ಲನ್ನು ಮತ್ತೆ ಮರದ ಒಳಗೆ ಇಟ್ಟು ನಮ್ಮ ಹಳ್ಳಿಗೆ ಯಾವಾಗಲೂ ಸುಖ ಸಮೃದ್ಧಿ ಬರಲಿ ಎಂದು ಬಯಸಿದನು. ಆಗಿನಿಂದ ಹಳ್ಳಿ ಸುಖವಾಗಿ ಬೆಳೆಯಿತು. ರಾಮು ದೊಡ್ಡವನಾದ ಮೇಲೆ ಶಾಲೆಯಲ್ಲಿ ಓದಿ ದೊಡ್ಡ ವಿಜ್ಞಾನಿಯಾದನು. ಆದರೆ ಎಂದಿಗೂ ಸ್ವಾರ್ಥಕ್ಕೆ ಬೀಳಲಿಲ್ಲ.